ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಚಾಂಪ್, ಇಲ್ಲಿ ಬಿಡು, ಅವಳು ಇಟ್ಕೊಂಡು ಹೇಳ್ತಾನೆ. ನೀನು ಬೇರೆ ಏನಾದರೂ ಇಟ್ಕೊ, ತಗೋ ನನ್ನ ಮೊಬೈಲ್ ತಗೋ. ಇಲ್ಲ, ಇದು ನನ್ನ ಐಪ್ಯಾಡ್, ನಾನು ಯಾರಿಗೂ ಕೊಡಲ್ಲ. ನೀನ್ ಪುಟ್ಟ ಓಕೆ ಬಾಯ್ಲಿ. ಶೇರಿಂಗ್ ಇಸ್ ಕೇರಿಂಗ್ ಅಲ್ಲ ಬಂಗಾರ. ಅವಳು ಈಗಷ್ಟೇ ಇಸ್ಕೊಂಡು ಆಟ ಆಡ್ತಿದ್ದಾಳೆ. ಇಬ್ರು ಒಟ್ಟಿಗೆ ಆಟ ಆಡಿ. ಅವಳು ಈ ಮನೆಯವಳೆ, ನಾಳೆ ನಿನ್ನ ಜೊತೆ ಸೇರ್ಕೊಂಡು ಆಟ ಆಡಬೇಕು. ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಇಲ್ಲ, ನಾನು ಅವಳ ಜೊತೆ ಆಟ ಆಡಲ್ಲ. ತಾನೇ ಚಿಕ್ಕಿ, ನಿಮಗ್ ಗೊತ್ತಿಲ್ವಾ ನನ್ನ ಥಿಂಗ್ಸ್ ಎಲ್ಲ ಯಾರಿಗೂ ಕೊಡ್ಬಾರ್ದಂತ? ಐ ಹೇಟ್ ಯು. ಅನಿ, ಯಾಕೆ ಹೀಗೆ ಆಡ್ತಾ ಇದ್ಯಾ? ಹಾ, ದೊಡ್ಡವ್ರ ಹತ್ರ ಹೀಗ ಮಾತಾಡೋದು? ಮತ್ತೆ ಅವಳು ನನ್ನ ಥಿಂಗ್ಸ್ ಎಲ್ಲ ತಗೊಂಡಿದ್ದಾಳೆ. ಸೋ ಬ್ಯಾಡ್. ತಗೊಂಡ್ರೆ ಏನೋ ಆಯ್ತು. ಇಲ್ಲಿ ನೋಡು, ಕೋಪ ಬರಿಸ್ಬೇಡ. ಈಗ್ಲೇ ಸಾಧನಾ ಚಿಕ್ಕಿ ಹತ್ರ, ಸೀತಾ ಹತ್ರ, ಸಿಹಿ ಪುಟ್ಟ ಹತ್ರ ಸಾರಿ ಕೇಳ್ಬೇಕು. ಇಲ್ಲ ಅಂತಂದ್ರೆ ನೋಡು, ಕೇಳೋ ಸಾರಿ. ಇಲ್ಲ, ನಾನು ಯಾರ ಹತ್ರನೂ ಸಾರಿ ಕೇಳಲ್ಲ. ಅನಿ, ಚಾಂಪ್, ಅನಿಕೇತ್, ಅನಿ, ಅನಿ ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಎಲ್ಲಿಗೋ ಹೋಗ್ತಾ ಇದ್ಯಾ? ಬಾಯ್ಲಿ ಕರಿತಾ ಇದ್ರು ಹೋಗ್ತಾ ಇದ್ಯಾ? ಚಿಕ್ಕಿ ಚಿಕ್ಕಿ ಪ್ಲೀಸ್. ಚಿಕ್ಕಿ, ಇಟ್ಸ್ ಓಕೆ. ಚಿಕ್ಕವನಲ್ಲ, ಭಯಕೋಬೇಡಿ. ಸಿಪುಟ, ನಿಮ್ ಬೇಜಾರ್ ಮಾಡ್ಕೋಬೇಡ ಆಯ್ತಾ? ನಾನು ನಿಂಗೆ ಹೊಸ ಐಪ್ಯಾಡ್ ಕೊಡಿಸ್ತೀನಿ. ಇಟ್ಸ್ ಓಕೆ ಫ್ರೆಂಡ್, ನನ್ಗೇನು ಬೇಡ. ಏ ಚೋಟಾ ಚಾಂಪ್, ಸಾರಿ. ಸೀತಾ, ನಮ್ಮ ಅನಿಕೇತನ್ ಹಠನ್ ಮುಂದೆ ಏನು ನಡೆಯಲ್ಲಮ್ಮ. ಅವನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಅಯ್ಯೋ ಚಿಕ್ಕಪ್ಪ, ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ? ಮಕ್ಕಳಂದ್ಮೇಲೆ ಹಠ ಮಾಡೇ ಮಾಡ್ತಾರೆ. ಪ್ರೀತಿಯಿಂದ ಹೇಳಿದ್ರೆ ಅವ್ರಿಗೂ ಅರ್ಥ ಆಗತ್ತೆ. ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ, ಪರವಾಗಿಲ್ಲ ಬಿಡಿ. ಸೀತಾ, ಅವ್ನು ನಡ್ಕೊಂಡಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ. ಸಿಹಿ ಪುಟ್ಟ, ಬೇಜಾರು ಮಾಡ್ಕೊಳ್ಳಿಲ್ಲ ಅಲ್ಲ? ಸಾರಿ. ಅಪ್ಪು, ನೀನಿಬ್ಬರನ್ನು ಡ್ರಾಪ್ ಮಾಡ್ಬಿಟ್ಬಾ. ಓಕೆ ಚಿಕ್ಕಿ. ಸೀತಾ, ಇನ್ನೊಂದು ದಿನ ಶಾಪಿಂಗ್ ಹೋಗಬೇಕು, ಫ್ರೀಯಾಗಿಟ್ಕೋ. ಯಾವತ್ತು ಏನು ಅಂತ ಡೀಟೇಲ್ಸು ಅಪ್ಪಗೆ ತಿಳಿಸ್ತೀನಿ, ಅವ್ನು ನಿಂಗೆ ಹೇಳ್ತಾನೆ. ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ. ಸರಿ ಚಿಕ್ಕಿ. ಸಿಹಿ, ಎಲ್ಲರಿಗೂ ಬಾಯ್ ಹೇಳು. ಹಾಯ್. ಬರ್ತೀವಿ ಚಿಕ್ಕಿ. ಬಾಯ್ ಚಿಕ್ಕಪ್ಪ. ಹೋಗ್ಬಿಟ್ಟು ಬರ್ತೀವಿ ಚಿಕ್ಕಪ್ಪ. ಆದಷ್ಟು ಬೇಗ ಮನೆಗಿಬ್ಬರು ಪರ್ಮನೆಂಟಾಗಿ ಬಂದ್ಬಿಡಿ. ಬರ್ತೀರಲ್ಲ? ಶೋರ್ ಚಿಕ್ಕಪ್ಪ. ಅನಿ, ನೀನ್ ಗುಡ್ ಬಾಯ್ ಅಲ್ವಾ? ಹಾಗೆಲ್ಲ ಮಾಡಬಾರ್ದು. ರಾಮ್ ಮದ್ವೆ ಆದ್ಮೇಲೆ ಸಿಹಿ ಇಲ್ಲಿಗೆ ಬರ್ತಾಳೆ. ನೀವಿಬ್ರು ಖುಷಿ ಖುಷಿಯಾಗಿ ಆಟ ಆಡ್ಕೋಬೇಕು. ಅವಳು ಇಲ್ಲಿರ್ತಾಳ? ಹ್ಞೂ, ಸಂಬಂಧದಲ್ಲಿ ಅವಳು ನಿನ್ಗೆ ಏನಾಗ್ಬೇಕು ಗೊತ್ತಾ? ಅಣ್ಣನ ಮಗಳು ಅಂದ್ರೆ ನಿನ್ಗೂ ಮಗಳು. ಶಟ್ ಅಪ್. ಐ ಡೋಂಟ್ ಲೈಕ್ ಹರ್. ಅವಳು ಈ ಮನೆಗೆ ಬರೋದು ನಂಗೆ ಇಷ್ಟ ಇಲ್ಲ. ಈಗ ಅವೆಲ್ಲ ಬಿಟ್ಟಾಕು. ನೀನು ಕರಾಟೆಯಿಂದ ಸುಸ್ತಾಗಿ ಬಂದಿದ್ಯಾ. ನಾನು ನಿನ್ಗೆ ಪಾಸ್ತಾ ಮಾಡ್ಕೊಡ್ಲಾ? ನನ್ಗೇನು ಬೇಡ. ಸ್ಯಾಂಡ್ವಿಚ್ ಮಾಡ್ಕೊಡ್ಲಾ? ನನ್ಗೇನು ಬೇಡ ಅಂದೆ ತಾನೆ. ಪ್ಲೀಸ್ ಅನಿ, ಜ್ಯೂಸ್ ಕುಡಿಯೋ. ನಂಗೆ ಬೇಡ. ಒರಿಯೋ ಮಿಲ್ಕ್ ಶೇಕ್ ಮಾಡ್ಕೊಡ್ತೀನಿ. ನನ್ಗೇನು ಬೇಡ ಅಂದೆ ತಾನೆ. ಸುಸ್ತಾಗಿ ಬಂದಿದ್ದೆ, ಏನಾದ್ರೂ ಕುಡಿ ಬೇಡ. ಪ್ಲೀಸ್ ಅನಿ. ಬೇಡ ಅಂದೆ ತಾನೆ. ಪ್ರತಿ ಸಲ ನನ್ನ ಮಗನೇ ಅಂತ ಪ್ರೂವ್ ಮಾಡ್ತೀಯ ನೋಡು. ಶಬಾಷ್. ಏನು ಮಾಡೋದನಿ, ನಿನ್ನ ಥರನೇ ನನಗೂ ಇಷ್ಟ ಇಲ್ಲ, ಬಟ್ ಅನುಸರಿಸ್ಕೊಂಡು ಹೋಗಲೇಬೇಕಲ್ಲ. ಯಾಕೋ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಬಾ ಅಂತ ಇವಳನ್ನು ಕರೆದು ಅವನು ಯಾಕೆ ಬಂದಿಲ್ಲ? ಸ್ವಲ್ಪ ತಿಲ್ಲೇ ಕಾಯೋಣ, ಬಂದರೆ ಗೊತ್ತಾಗತ್ತೆ. ಇವಳಿಗೆ ಬಾ ಅಂದರೆ ಅಣ್ಣನ ಕರ್ಕೊಂಡು ಬಂದಿದ್ದಾಳೆ. ಅವನ ಮುಂದೆ ಹೇಗಪ್ಪ ಹೋಗಲಿ? ಈಗೇನಾದರೂ ಅವನ ಮುಂದೆ ಹೋದರೆ ನನ್ನ ಕತೆ ಮುಗೀತು.
ಅಶೋಕ್ ಏನಾಯ್ತು ಅಲ್ಲಿ? ಅವನು ನಿಜವಾಗ್ಲೂ ಗುಣವಂತ ಆಗಿದ್ದಿದ್ರೆ ಅವ್ನು ಹೇಳಿದ ಜಾಗಕ್ಕೆ ಬಂದಿರೋನು, ಬಂದಿಲ್ಲ. ಅವ್ನು ಎಂಥ ಅಯೋಗ್ಯ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅವನನ್ನು ಬಿಟ್ಟರೆ ಇವಳ ಜೀವನ ಉದ್ಧಾರ ಆಗುತ್ತೆ ಅಂತ ಇವಳಿಗೆ ಅರ್ಥ ಮಾಡಿಸಿ. ಏ ಪ್ರಿಯಾ, ನೋಡ್ದ್ಯಾ, ನಾನು ಹೇಳಿದ್ರೆ ನೀನು ಕೇಳಿಸ್ಕೊಳ್ಳಿಲ್ಲ. ಈಗ ಅಳಿಯಂದ್ರು ಅದೇ ಮಾತು ಹೇಳ್ತಾ ಇದ್ದಾರೆ. ಈಗಲಾದ್ರೂ ಅರ್ಥ ಮಾಡ್ಕೊಳೆ. ಅಯ್ಯೋ ಬೆಂಕಿಗೆ ತುಪ್ಪ ಸುರಿಬೇಡ ನೀನು, ಪ್ಲೀಸ್ ಸುಮ್ಮನಿರು. ಒಳ್ಳೇದು ಹೇಳಿದ್ರೆ ಯಾರು ಕೇಳಿಸ್ಕೊಬೇಡಿ, ಅದ್ರ ಮಾಡ್ಕೊಳ್ಳಿ. ಅಂಜು, ನನಗೆ ಅರ್ಥ ಆಗತ್ತೆ ಕಣೆ. ಅಶೋಕ್ಗೆ ಒಂದು ಸ್ವಲ್ಪನೂ ತಾಳ್ಮೆ ಇಲ್ಲ. ಅವ್ರು ಹೇಗೆ ಅಂತ ನಿಂಗೆ ಗೊತ್ತು ತಾನೆ. ಇಲ್ಲಿ ನೋಡು, ನಿನ್ ಜೊತೆ ನಾನಿದ್ದೀನಿ ಕಣೆ. ಪ್ಲೀಸ್ ಈ ತರ ಒಬ್ಳೆ ಸಫರ್ ಆಗ್ಬೇಡ. ಪ್ರೀತಿಲಿ 108 ಸಮಸ್ಯೆ ಬಂದೇ ಬರುತ್ತೆ ಕಣೆ. ಈ ತರ ಹತ್ಕೊಂಡ್ ಕೂತ್ರೆ ಅದೆಲ್ಲ ಸಾಲ್ವ್ ಆಗತ್ತಾ? ಸೊಲ್ಯೂಷನ್ ಸಿಗತ್ತಾ? ಪ್ಲೀಸ್ ನೀನ್ ಬಾ ನನ್ ಜೊತೆ. ನನ್ ಬರಲ್ಲ ಅದಕ್ಕೆ. ಹುಚ್ಚಿ ತರ ಆಡ್ಬೇಡ ಅಂಜು. ನಿನ್ ಜೊತೆ ನಾವ್ ಎಲ್ರೂ ಇದೀವಿ ಕಣೆ. ಅಶೋಕ್ಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ. ನೀನ್ ಲವ್ ಮಾಡ್ತಿರೋ ವಿಷಯ ಗೊತ್ತಾಗಿ ಆ ಹುಡ್ಗ ಯಾರು ಎಂತನು ಅಂತ ತಿಳ್ಕೊಳಕ್ ಅವ್ರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ತರ ರಿಯಾಕ್ಟ್ ಮಾಡ್ತಿದ್ದಾರೆ. ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್. ಬಾ ನನ್ ಜೊತೆ. ನನ್ ಬರಲ್ಲ. ಬಾರೆ ನೀನು. ಸಿಹಿ, ಹಾಲಿಡೇಸ್ ಬಂದಾಗಿಂದ ನಿನ್ನ ಹ್ಯಾಂಡ್ ರೈಟಿಂಗ್ ನೋಡ್ದಾ? ಕಾಗೆ ಕಾಲು ಗುಬ್ಬಿ ಕಾಲು ಆಗಿದೆ. ಏನು ಯೋಚನೆ ಮಾಡ್ತಿದ್ಯಾ? ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡು. ಸೀತಮ್ಮ, ಸ್ಕೂಲಲ್ಲಿ ರಾಶಿ ರಾಶಿ ಹೋಮ್ವರ್ಕ್ ಕೊಡ್ತಾರೆ. ಈಗಲಾದ್ರೂ ಬಿಡು ನನ್ನನ್ನ. ರಾಶಿ ರಾಶಿ ಏನು ಬರಿಬೇಡ, ಈಗ ಸ್ವಲ್ಪ ಬರಿ ಸಾಕು. ಇದು ನನ್ನ ಪೇಡು, ನೀನೇ ಕಿತ್ಕೊಂಡಿದ್ಯಾ? ಅವಳು ಈ ಮನೆಯವಳು. ನಾಳೆ ನಿನ್ನ ಜೊತೆ ಸೇರ್ಕೊಂಡು ಆಟ ಆಡಬೇಕು. ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಇಲ್ಲ, ನಾನು ಅವಳ ಜೊತೆ ಆಟ ಆಡಲ್ಲ. ಅನಿಕೇತ್ ನನ್ನ ಜೊತೆ ಫ್ರೆಂಡ್ ಆಗೋದೇ ಇಲ್ವಾ? ಅವ್ನು ಹೇಗೆ ಕೂಗಾಡ್ದ? ಇಲ್ಲಾದ್ರೆ ಶ್ರೇಯಶು, ರೂಪೇಶು, ಮಹಿ ಎಲ್ಲರೂ ಇದ್ದಾರೆ. ಫ್ರೆಂಡ್ ಮನೆಗೆ ಹೋದ್ಮೇಲೆ ಇವ್ರು ಯಾರೂ ಇರಲ್ಲ. ಅನಿಕಿತ್ ನನ್ನ ಜೊತೆ ಆಟ ಆಡ್ತಾನ? ನಾನು ಸ್ವಲ್ಪ ಹೊತ್ತು ಆಟ ಆಡಕ್ ಹೋಗ್ತೀನಿ. ಸರಿ, ಬುಕ್ಸ್ ಎಲ್ಲ ನೀಟಾಗಿ ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗು, ಹಾಗೆ ಹೋಗ್ಬೇಡ. ಸಿಹಿ, ಅರ್ಥ ಹೇಳ್ ಮುಗಿಸೋಷ್ಟ್ರಲ್ಲಿ ಹೊರಟೇ ಬಿಟ್ಟಿದ್ದಾಳೆ. ನನ್ನ ಮಗಳಿಗೆ ಇಷ್ಟೊಂದು ಜವಾಬ್ದಾರಿ ಇದೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.